crazy ಸುನಿಯೇ ಲವ್ ಕರತಂದೆ ಜನಗಳೇ, ಈ ಪರಿಷತ್ ಚುನಾವಣೆಗೆ ಬಿಜೆಪಿಯಲ್ಲಿ ಭಾರಿ ಸರ್ಕಸ್ ನಡೆಯಾಕತ್ತೈತಂದ್ರಿಪ್ಪ. ಆ ಸರ್ಕಸ್ ಹೆಂಗೆ ನಡೆದೈತೆ ಅಂತ ನೋಡ್ಕೊಂಡ್ ಬರನ್ ಬರ್ರಿಪ್ಪ. ಯತ್ನಾಳ್ ಅವ್ರೆ, ಏನಾಯ್ತ್ರಿಪ್ಪ? ಎದ್ದು ಬಂದ್ಬಿಟ್ರಲ್ಲ. ಏನೇನು ನೋಡ್ಬೇಕ? ಅಲ್ಲ ಇವನ ನೋಡ್ಬೇಕಂದ್ರ ಮತ್ ನೀವೇನ್ ಮಾಡ್ತೀರಿಪ್ಪ? ನೋಡ್ತೀವಿ. ವಿಚಾರ ಮಾಡಿ. ಹೌದ್ರಾ? ಅಲ್ರಿ ಮತ್ ಈ ಮೀಟಿಂಗ್ ಅರ್ಧಕ್ಕೆ ಬಿಟ್ಟು ಹೊಂಟ್ಬಿಟ್ರಲ್ರಿ? ಅಲ್ಲಿ ಕೆಲಸ ಅದ ರೀ. ಕೆಲಸ ಐತ್ರೆ? ಆಯ್ತ್ರಿಪ್ಪ, ಹೋಗಿ ಬರ್ರಿ. ಒಳ್ಳೇದಾಯ್ತು, ನಿಮಗೆ ಅವ್ರ ಕೈ ಕೊಟ್ರಂತ ಗೊತ್ತಾಯ್ತು ನನಗೆ. ಜೋಶಿ ಸಾಹೇಬ್ರೆ, ಏನ್ರಿಪ್ಪ ಯತ್ನಾಳ್ ಅವ್ರಿಗೆ ಹಿಂಗ ಮಾಡಿಬಿಟ್ರಿ ನೀವು? ಯತ್ನಾಳ್ ಅವರಿಗೆ ನಾವು ಮನವೊಲಿಸಿದ್ದೇವೆ. ಟಿಕೆಟ್ ಸಿಗಲ್ಲ ಅಂತ ಹೇಳಿ ಅವ್ರನ್ನ ಮನವೊಲಿಸಿದ್ರಿ. ಅವ್ರು ಒಲಿಲಿಲ್ಲ ಅಂತಂದ್ರೆ? ನನಗೆ ವಿಶ್ವಾಸ ಇದೆ, ಯತ್ನಾಳ್ ಅವರು ಪಕ್ಷದ ಪರವಾಗಿ ಅವರು ಕೆಲಸ ಮಾಡ್ತಾರೆ ಅನ್ನುವಂಥ ನಂಬಿಕೆ ನನಗೆ. ಅಲ್ರಿ, ಅವರು ಬಂಡಾಯ ಹೇಳ್ತಾರ ಅಂತ ಕೇಳ್ಪಟ್ಟಿವಿ ನಾವು. ಅಲ್ಲ, ನಿಮಗೆ ಕೇಳಿ ಬಂದಿರಬಹುದು, ನನಗೆ ಕೇಳಿ ಬಂದಿಲ್ಲ. ನನ್ನ ಜೊತೆಗೆ. ಹೌದ್ರಾ? ಮತ್ತೆ ತುಂಬಿದ ಸಭೆನ ಬಿಟ್ಟು ಯಾಕೆ ಬಂದ್ರು ಅವ್ರು ಅರ್ಧಕ್ಕ ಎದ್ದು? ಇದ್ರಲ್ಲ ಈಗ ಇದ್ರಿಪ್ಪ, ಅರ್ಧಕ್ಕ ಎದ್ದು ಹೋದ್ರು. ಸಭೆ ಮುಕ್ತಾಯ ಆಯ್ತು ಈಗ. ಓ ಹಿಂಗ ಮೀಟಿಂಗ್ ಮುಗಿಸ್ಕೊಂಡು ಹೋದ್ರು ಅಂತೀರಿ. ಹೋಗ್ಲಿ ಬಿಡ್ರಿ. ಅಶೋಕಣ್ಣ, ಇವತ್ತ ನೀವೇನೇನ್ ಮಾಡಿದಿರ್ರಿಪ್ಪ? ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆಗೆ ಬಿಜೆಪಿ ಮುತ್ತಿಗೆಯನ್ನು ಹಾಕಿದಿರಿ. ಹಾಕ್ಬಿಟ್ರೆ? ಯಾಕೆ ಹಾಕಿದಿರ್ರಿಪ್ಪ? ಈ ಸರ್ಕಾರ ಬಂದು 3 ವರ್ಷ ಆದ್ರೂ ಸಹ ಅಧಿಕಾರದಲ್ಲಿ ಇಡೀ ಬೆಂಗಳೂರು ಇವತ್ತು ಕಸದ ಗುಂಡಿಯಾಗಿದೆ. ಬಿಬಿಎಂಪಿ ಸಹವಾಸ ಕಸದಲ್ಲೇ ವನವಾಸ. ಬೆಂಗಳೂರು ಸಿಟಿಯಲ್ಲಿ ಹೊಸ ರೋಡಲ್ಲಿ 108 ಕಸದ ಗುಂಪು. ಬೆಳಗಾಗೆದ್ದು ಬೀದಿಗೆ ಕಸವನ್ನೆಲ್ಲ ಎಳೆದವ್ರೆ. ಓಡುತ್ತಿದ್ದ ಕಾಲಿಗೆ ಕಸ ಅಡ್ಡ ಬರ್ತದೆ. ವಾಸನೆ ಕೂಡ್ದ ಮೇಲೆ ತಲೆ ನೋಯ್ತದೆ. ಚಿಂತೆ ಎಲ್ಲಿ ಬಿಟ್ರೆ ಗ್ಯಾಸು ಆಯ್ತದೆ. ವಾಸನೆ ಕೂಡ್ದ ಮೇಲೆ ತಲೆ ನೋಯ್ತದೆ. ಚಿಂತೆ ಎಲ್ಲಿ ಬಿಟ್ರೆ ಗ್ಯಾಸು ಆಯ್ತದೆ. ಇನ್ನು ಏನೇನಾಗತ್ತೈತ್ರಿ ಇಲ್ಲೇ? ಗಬ್ಬು ನಾರ್ತಾ ಇದೆ ಇಡೀ ಬೆಂಗಳೂರು. ಪಾಪ, ನೀವಿದ್ದಾಗ ಬೆಂಗಳೂರು ಹಂಗ ತಳ 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 ಅಂತ ಹೊಳಿತಿತ್ತು ನೋಡ್ರಿ. ಅಲ್ರಿ, ನೀವಿದ್ದಾಗ ಈ ಕಸ ಎಷ್ಟಿತ್ರಿ? ಸುಮಾರು 80,000 ಟನ್ ಕಸ. ಓಹೋ, ಹಂಗಿದ್ರ ಅವ್ರು ಇನ್ನೂ ತೆಗ್ದೇ ಇಲ್ಲನ್ರಿ? ಬೆಂಗಳೂರಲ್ಲಿ ಹಾಗೆ ಉಳಿದಿದೆ. ಏನ್ರಿಪ್ಪ ಇವ್ರು? ಅಟ್ಲೀಸ್ಟ್ ನೀವ್ ಇದ್ದಾಗಿದ್ದ ಕಸನಾದ್ರೂ ತೆಗಿಬೇಕಾ ಬ್ಯಾಡ್ರಿ? ಏನ್ ಭಾಗ್ಯ ರೀಪ ಇದು? ಕಸದ ಭಾಗ್ಯ, ರಸ್ತೆಗಳಲ್ಲಿ ಗುಂಡಿ ಭಾಗ್ಯ, ಇವೆರಡನ್ನು ಈ ಬೆಂಗಳೂರು ಜನ ನಿಮ್ಮನ್ನ ವಿನಂತಿ ಮಾಡ್ತಾ ಇದ್ರಿ. ಈ ಕಸದ ಭಾಗ್ಯ, ಈ ಗುಂಡಿ ಭಾಗ್ಯವನ್ನ ದಯವಿಟ್ಟು ಬೇಗ ಜೀವ ಮಾಡಿ ಒಂದು ಆರ್ಡರ್ ಇಶ್ಯೂ ಮಾಡಿ ವಾಪಸ್ ತಗೊಳ್ಳಿ ದಯವಿಟ್ಟು ಅಂತೇಳಿ ನಾವು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಆಯ್ತು ಬಿಡ್ರಿಪ್ಪ. ಮೇಡಮ್, ಈ 2 ಭಾಗ್ಯಗಳ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾತನ್ರಿ? ಇಲ್ಲ, ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ. ಹೌದ್ರಾ? ಹಂಗಿದ್ರ ಅದು ನಿಮ್ಗೆ ಗೊತ್ತಾಗೋದು ಬ್ಯಾಡ ಬಿಡ್ರಿ. ಸೇಮ್ ಸಾಹೇಬ್ರೆ, ಅಶೋಕಣ್ಣ ಹೇಳಿದ 2 ಭಾಗ್ಯಗಳ ಕತೆ ಏನ್ರಿಪ್ಪ? ಅದೇ ನಾಳೆ ಡೆಲ್ಲಿಗೆ ಹೋಗ್ತೀವಿ. ನಾಳೆ ಡೆಲ್ಲಿನಲ್ಲಿ ಹೈಕಮಾಂಡ್ ಅವ್ರ ಜೊತೆ ಮಾತಾಡಿ ಫೈನಲ್ ಮಾಡ್ತೀವಿ. ಹೌದಾ? ಆಯ್ತ್ರಿಪ್ಪ, ಆದಷ್ಟು ಬೇಗ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ರಿಪ್ಪ. ಇಲ್ಲಾಂದ್ರೆ ಇನ್ನೂ ಭಾಗ್ಯಗಳು ಮತ್ತೆ ಜಾಸ್ತಿ ಆಗ್ತಾವ. ಏನ್ರಿ ಜನಗಳೇ ಇದು? ಅವ್ರು ನೋಡಿದ್ರ ಹಿಂಗ ಸಮಸ್ಯೆ ಐತೆ ಅಂತ ಹೋರಾಟ ಮಾಡ್ತಾರ, ಇವರು ನಾವು ಹೈಕಮಾಂಡ್ ಕೇಳ್ತೇವಂತಾರ. ಅದೇನಾಗತ್ತಾಗ್ಲಿ ಮುಂದೆ ನೋಡೋಣಂತ. ಇವತ್ತಿಗೆ ಇಷ್ಟ ಸಾಕು. ನಾಳೆ ಸಿಗ್ತೀನಿ, ಬರ್ತೀನಿ. ಬೈ ಬೈ.